ಏನು ಅರ್ಜೆಂಟ್ ಮಿಥಿಲಾ? ಆಲ್ ಗುಡ್? ಹಾಂ, ಏನು ಪ್ರಾಬ್ಲಮ್ ಇಲ್ಲ. ನೀನು ಫೈಲ್ ಚೆಕ್ ಮಾಡಿದ್ಯಾ? ಹಾಂ, ಮಾಡಿದೆ. ಒಟ್ಟು ಎಷ್ಟು ಬ್ಯಾಚ್ ಹೋಗಿದೆ? 25. ಅರುವಮ್ಮನದ ಸಿಗ್ನೇಚರ್ ಯಾವಾಗ ಹಾಕ್ಸ್ದೆ? ಅವರು ಯೋಗ ರಿಟ್ರೀಟ್ ಹೋಗೋ ದಿನ. ಪಾಂಡುಗೆ ಎಸ್ಟಿಮೇಟ್ ಕಳಿಸಿದ್ಯಾ? ಕಳಿಸಿದ್ದೀನಿ. ವಿರಾಜ್ ಎಲ್ಲಿ ಹೋಗಿದ್ದಾನೆ? ದೇವಸ್ಥಾನಕ್ಕೆ ಹೋಗಿದ್ದಾನೆ. ದೇವಸ್ಥಾನಕ್ಕ? ಯಾಕೆ? ದೇವಸ್ಥಾನ ಅಲ್ಲ, ಶಾಪಿಂಗ್ ಅಂತ ಹೇಳಕ್ ಹೋಗಿ ದೇವಸ್ಥಾನ ಅಂದ್ಬಿಟ್ಟೆ. ಶಾಪಿಂಗ? ಒಬ್ಬನೇ ಹೋಗಿದ್ದಾನ? ಅದು ವಿರಾಜ್? ಹಾಂ, ನನಗೆ ಈ ಫೈಲ್ ಸೆಂಡ್ ಮಾಡೋದಿತ್ತಲ್ಲ, ಅದಕ್ಕೆ ಒಬ್ಬನೇ ಹೋಗಿದ್ದಾನೆ. ವಿರಾಜ್ ದೇವಸ್ಥಾನದಲ್ಲಿದ್ದಾನೆ ಅಂತ ಮಾವ ಹೇಳಿದ್ದಾರೆ. ಈಗ ಅವಿನೂ ಬಾಯಿ ಬಿಟ್ಟಿದ್ದಾನೆ. ಹೇಳಿ ಸತ್ಯ ಮುಚ್ಚಿಡಕ್ಕೆ ಸುಳ್ಳು ಬೇರೆ ಹೇಳ್ತಿದ್ದಾನೆ. ಅಂದರೆ ಏನೋ ಇದೆ. ಏನಾಯ್ತು ಮಿಥಿಲಾ? ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅವಿ, ಅದನ್ನೇ ನೋಡ್ತಾ ಇದ್ದೆ. ಏನು ಮಿಸ್ ಆಯಿತು? ವಿರಾಜ್ ಸಿಗ್ನೇಚರ್ ಮಿಸ್ ಆಗಿದೆ. ಅವನು ಬಂದಮೇಲೆ ಸಿಗ್ನೇಚರ್ ಹಾಕ್ಸ್ಬೇಡು. ಉಳಿದಿದ್ದೆಲ್ಲ ಖುದ್ದಾಗಿ ನಾನೇ ನೋಡ್ಕೊಳ್ತೀನಿ. ಯಾರು ಬಾಳೆಹಣ್ಣು ಸಿಪ್ಪೆ ಇಲ್ಲಾಕಿರೋದು? ದತ್ತು, ಬೈಕ್ ನಿಲ್ಸು. ಯಾಕ? ನಿಲ್ಸು ಅಂದೆ. ಯಾಕೋ, ಏನಾಯ್ತು? ಆ ರಿಯಾ ಹತ್ರ ಯಾಕೆ ಸತ್ಯ ಹೇಳಲಿಲ್ಲ? ಅವಳು ಎಷ್ಟು ಕೊಚ್ಕೋತಾ ಇದ್ದ ಅಂತ ನೀನು ನೋಡ್ದೆ ಅಲ್ವಾ? ಆದ್ರೂ ಯಾಕೆ ಸುಮ್ಮನೆ ಇದ್ದೆ? ಮಾತಾಡಿ ಏನ್ ಪ್ರಯೋಜನ? ಅಂದ್ರೆ ಬೇಕಂತಾನೆ ಸುಮ್ಮನಿದ್ಯಾ? ಹೌದು, ಬೇಕಂತಾನೆ ಸುಮ್ಮನಿದ್ದೆ. ಈ ವಿಚಾರನ ಇಲ್ಲಿಗೆ ಬಿಡು. ಬಿಡಲ್ಲ ಕಣ. ಆಗ ನೋಡಿದ್ರೆ ಕಾಲೇಜ್ ಅವ್ರ ಹತ್ರ ಆಸ್ಟ್ರೇಲಿಯಾ ಹೋಗಲ್ಲ ಅಂತ ಹೇಳಿದ್ಯಾ. ಈಗ ನೋಡಿದ್ರೆ ರಿಯಾ ಕೊಚ್ಕೋತಾ ಇದ್ರು ಸುಮ್ಮನಿದ್ಯಾ. ಏನಾಗಿದೆ ನಿಂಗೆ? ನಿಂಗೇನಾಗಿದೆ? ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ಯಾ? ನೀ ಯಾಕೆ ಆಸ್ಟ್ರೇಲಿಯಾಗೆ ಹೋಗ್ತಿಲ್ಲ ಅಂತ ಹೇಳು, ನಾ ಪ್ರಶ್ನೆ ಕೇಳೋದ್ ನಿಲ್ಸ್ತೀನಿ. ನಂಗೆ ಹೋಗಕ್ ಮನ್ಸಿಲ್ಲ. ಇದೆಲ್ಲ ಸುಳ್ಳು ನನ್ನ ಹತ್ರ ಹೇಳ್ಬೇಡ. ನಿಂಗೆ ಸಿಕ್ಕಿದ ಅವಕಾಶ ಇದು. ಅದ್ರಲ್ಲೂ ಈ ರಿಯಾ ಮೇರಿತಿರೋದು ನೋಡಿನೂ ಸುಮ್ಮನಿದೆ ಅಂದ್ರೆ ಇಲ್ಲಿ ಬೇರೆನೋ ಇದೆ. ನೋಡ್ ಮನು, ನನ್ನ ಕೈಲಿ 25,000 ಅರೇಂಜ್ ಮಾಡಕ್ ಆಗಲ್ಲ. ಅವಳ ಕೈಲಿ ಆಗುತ್ತೆ, ಹೋಗ್ತಿದ್ದಾಳೆ, ಮೆರಿಲಿ ಬಿಡು. ದುಡ್ಡು ಅನ್ಸೋದು ಕಷ್ಟನಾ? ಏನೋ ಹೇಳ್ತಿದ್ಯಾ? ಏನ್ ಕಷ್ಟ? ಲಾಸ್ಟ್ 3 ತಿಂಗಳಿಂದ ನೀನ್ ದುಡಿತಾ ಇಲ್ವಾ? ನೋಡೋ, ನಿಂಗೆ ಮನೇಲಿ ಕೇಳಕ್ಕಾಗಲ್ಲ ಅಂದ್ರೆ ನಾನ್ ಸೇವಿಂಗ್ಸ್ ಮಾಡಿರೋದನ್ನೇ ಕೊಡ್ತೀನಿ. ಹೇಗೋ ಅಡ್ಜಸ್ಟ್ ಆಗುತ್ತೆ. ಈಗ ಬರಲ್ಲ ಅಂತ ಹೇಳಾಗಿದ್ಯಲ್ಲ, ಯಾಕೆ ಮಾತೆಲ್ಲ ಬಿಡು. ನೀನ್ ಸುಮ್ನೆ ಹೋಗಲ್ಲ ಅಂತಿದ್ಯಾ. ದುಡ್ಡು ಪ್ರಾಬ್ಲಮ್ ಅಲ್ಲ ಅಂತ ನಂಗೆ ಗೊತ್ತು. ಮನು ಪ್ಲೀಸ್, ಸುಮ್ಮನೆ ವಿಷಯ ಎಳಿಬೇಡ. ಹೇಗೋ ಹೇಳಿದೆ ಇರ್ಲಿ, ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂದ್ರೆ ಕಾಲೇಜ್ ಅವರೇ ಕಳ್ಸ್ಕೊಡ್ತಾರೆ. ಹೇಳ್ ನೋಡೋ. ಬೇಡ ಮನು, ನಾನು ಎಲ್ಲಿಗೂ ಹೋಗಲ್ಲ. ನಿನ್ನೆ ಲೆಕ್ಚರರ್ ಬಂದು ಹೇಳಿದಾಗ ಅಷ್ಟೊಂದು ಖುಷಿಯಾಗಿದೆಯಲ್ಲ, ಹೀಗೆ ಹೇಳ್ತಿದ್ಯಾ? ಏನಾಯ್ತು? ಪಾಂಡು, ನಾನು ಹೇಳಿದ್ದು ನೀನು ನಂಬಲಿಲ್ಲ ಅಲ್ವಾ? ಈಗ ನೀನೇ ನೋಡು. ಸರ್, ಅವರು ಸೇಮ್ ನಮ್ಮ ವಿರಾಜ್ ಸರ್ ಥರನೇ ಕಾಣಿಸ್ತಿದಾರಲ್ವಾ? ಕಾಣ್ತಿರೋದಲ್ಲ, ಅದು ನಮ್ಮ ವಿರಾಜೆ. ಅವಾಗ್ಲಿಂದ ಬಹಳ ಸಪೋರ್ಟ್ ಮಾಡ್ತಿದ್ಯಾ, ಈಗ ನೀನೇ ನೋಡು. ಈಗೇನು ಹೇಳ್ತೀಯ ಈಗ? ಆದ್ರೂ ವಿರಾಜ್ ಸರ್ ಏನು ಹುಡುಗಿ ಜೊತೆ ಮಾತಾಡ್ತಾ ಇಲ್ವಲ್?
ಸರ್ ನನಗೆ ಕಾಣಿಸ್ತಿರೋದು ನಿಮಗೂ ಕಾಣಿಸ್ತಾ ಇದೆಯಾ? ಈಗಲಾದ್ರೂ ನಂಬ್ತೀಯಾ? ನೀನ್ ನಂಬಿದ್ರೆ ಬಿಟ್ರೆ ನನಗೇನು. ಈ ಮಿಥುನ ಎಲ್ಲೋದ್ಲು? ಇಷ್ಟೊತ್ತಾದ್ರೂ ಕಾಣಿಸ್ತಾನೆ ಇಲ್ವಲ್ಲ? ಸರ್ ಅಯ್ಯೋ, ಕಣ್ಣಾರ ಕಂಡ್ರು ಪ್ರಾಮಾಣಿಸಿ ನೋಡ್ಬೇಕಂತೆ. ಇವ್ರು ನೋಡಿದ್ರೆ ಅರ್ಜೆಂಟಾಗಿ ಫೋನ್ ಎತ್ಕೊಂಡು ಓಡೋಯ್ತಾರೆ. ಏನು ಮಾತಾಡ್ತಾವ್ರೆ ಅಂತ ಕೇಳಿಸ್ಕೊಂಡಿದ್ರೆ ಕನ್ಫರ್ಮ್ ಆಗ್ತಿತ್ತೋ ಏನೋ. ತಿರುಗ್ತಾವ್ರಲ್ಲಪ್ಪ ಸರ್. ಹಲೋ, ನಾನು ಹೇಳಿದ್ರೆ ನೀನ್ ನಂಬಲ್ಲ ಅಂತ ಗೊತ್ತು ಬಿತ್ತಿಲ್ಲ. ಹೇಗಿದ್ರು ನೀನೇ ಬರ್ತೀಯಲ್ಲ, ಬಂದಾಗ ನೋಡು ವಿರಾಜು ಹುಡುಗಿ ಜೊತೆ ಇರೋದನ್ನ. ಮಾವ, ನೀವು ದುಡ್ಕಿ ಅವನನ್ನ ಏನು ಕೇಳಕ್ ಹೋಗ್ಬೇಡಿ. ನೀವು ಅನ್ಕೊಂಡಿದ್ದ ತಪ್ಪಾಗಿ ಅವನ್ ಬೇಜಾರಾಗ್ಬೋದಲ್ವಾ? ಇಲ್ಲಪ್ಪ, ನೀನ್ ಬರೋ ತನಕ ನಾವಿಲ್ಲಿರೋದು ಅವನಿಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಎಸ್ಕೇಪ್ ಆಗ್ಬಿಡ್ತಾನೆ. ನೀನೇ ಬಂದು ಅವ್ನು ವಿಚಾರಿಸ್ಕೊ. ಮಾವ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅವ್ರು ರಾಂಗ್ ಅಂತ ಪ್ರೂವ್ ಮಾಡೋಕ್ಕಾದ್ರೂ ನಾನು ಬೇಗ ಬರ್ತೀನಿ. ಸರಿ, ಬೇಗ ಬಾ. ನಾನು ಕೇಳಿದ ಉತ್ತರ ಕೊಡು. ನೀನೇ ಕಾಶಿಯಲ್ಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ಯಾ? ರಿಯಾಲಿಟಿ ಏನಂತ ನನಗೆ ಅರ್ಥ ಆಗಿದೆ. ಅದಕ್ಕೆ ನಾನು ಆಸ್ಟ್ರೇಲಿಯಾಗೆ ಹೋಗ್ತಿರೋದು ಅದಕ್ಕೆ ಏನಾದರೂ ಗೊತ್ತಾದರೆ ಅದಿಷ್ಟು ಖುಷಿ ಪಡ್ತಾರೆ ಏನೋ. ಅದಕ್ಕೆ ಇವತ್ತು ಯಾವ ಅಂಡಿ ಹೊಡೆದಿದ್ಯಾ? ನಾನು ಜಗಳ ಆಡೋ ಮೂಡಲಿಲ್ಲ ದತ್ತು, ಸುಮ್ಮನೆ ಇಲ್ಲಿಂದ ಹೊರಡು. ಅದೇನು ಲೆಕ್ಕ ಅಂತ ನಾನು ನೋಡ್ತೀನಿ ಇರು. ಬೇಡ ದತ್ತು, ಮಲ್ಲಿಕೆಯಲ್ಲಿ ಸುಮ್ಮನೆ ಬಯಸ್ಕೋಬೇಡ. ಓ, ಈ ಲೆಕ್ಕದ ವಿಚಾರ ಅಕ್ಕಂಗೂ ಗೊತ್ತಾ? ಹಾಗಾದ್ರೆ ನಾನು ನೋಡ್ತೀನಿ. ದತ್ತು ಬೇಡ. $2 ಲಕ್ಷನಾ? 2 ಲಕ್ಷ ಉಣ್ಸೋದಕ್ಕೆ ಹೆಣಗಾಡ್ತಿದ್ಯಾ? ಅಷ್ಟೊಂದು ದುಡ್ಡು ಯಾಕೋ ನಿಂಗೆ? ನೀನು ಚಿಕ್ಕೋನು, ಇದು ನಿನ್ಗೆ ಬೆಳೆದಿರೋ ವಿಷಯ. ಕೊಡು ಬುಕ್ಕು. ನನಗೆ ಬೇಕಾಗಿರೋ ವಿಷಯನೇ. ನೀನು ದುಡ್ಡು ಹೊಂದಿಸ್ತಿರೋ ವಿಷಯ ಅಕ್ಕಂಗೂ ಗೊತ್ತಿದೆ ಅಂದರೆ ನೀನು ಅವಳ ತಾನೇ ಪೀಕಿಸ್ತಿದ್ಯಾ ಅಲ್ವಾ? ದತ್ತು ಸುಮ್ಮನೆ ಹೋಗು ದತ್ತು, ನನಗೆ ಸಿಟ್ಟು ಬರ್ಸ್ಬೇಡ. ಬರಲಿ ಸಿಟ್ಟು. ಅವಾಗಲಾದ್ರೂ ತಂಗಿ ದುಡ್ಡನ್ನ ಮುಟ್ಬಾರ್ದು ಅನ್ನೋ ಸ್ವಾಭಿಮಾನ ಬರುತ್ತೆ ನೋಡೋಣ. ಮೆತ್ತಗೆ ಮಾತಾಡ, ಪುಷ್ಪ ಬರ್ಬೋದು. ಅದಕ್ಕೆ ಗೊತ್ತಾಗುತ್ತೆ ಅಂತ ಭಯ ಇರೋನು ಸಾಲನೂ ಮಾಡಬಾರ್ದು. ನಾನು ಸಾಲಕ್ಕೆ ದುಡ್ಡು ಹೊಂದಿಸ್ತಾ ಇರೋದಲ್ಲ ದತ್ತು, ಸುಮ್ಮನೆ ನಂಗೆ ಟೆನ್ಷನ್ ಕೊಡ್ಬೇಡ. ಇಲ್ಲಿಂದ ಹೋಗು. ನಾನು ಹೋಗಲ್ಲ. ದುಡ್ಡು ಯಾಕಬೇಕು ಅಂತ ನೀನು ಹೇಳೋವರೆಗೂ ನಾನು ಹೋಗಲ್ಲ. ನಿನಗೆ ಹೇಳ್ತಾ ಇದ್ದೀನಿ ಅಂತ ಮಲ್ಲಿ ಗೊತ್ತಾದ್ರೆ ನನ್ನ ಸಾಯಿಸ್ತಾಳೆ ಕಣೋ. ಹೋಗಿಲ್ಲಿಂದ. ಅಕ್ಕನ ಯಾಕೆ? ನನ್ಗ್ಯಾಕೆ ವಿಷಯ ಗೊತ್ತಾಗ್ಬಾರ್ದು? ಅಣ್ಣ, ಸುಮ್ಮನೆ ಬಾಯಿ ಬಿಟ್ರೆ ಸರಿ, ಇಲ್ಲಾಂದ್ರೆ ಅದಕ್ಕೆ ಹತ್ರ ನೀನು ಸಾಲದ ವಿಷಯ ಹೇಳ್ಬೇಕಾಗತ್ತೆ. ಸಾಲ ಅಲ್ಲ ಕಣೋ, ದುಡ್ಡು ಬೇಕಾಗಿದ್ರೆ ಪುಷ್ಪಗೋಸ್ಕರ. ಏನು ಹೇಳ್ತಿದ್ಯಾ? ಅದಕ್ಕೆ ಏನಾಗಿದೆ? ನೀನು ತಿಳ್ಕೊಂಡಿದ್ದು ಸಾಕು, ಹೋಗಿಲ್ಲಿಂದ. ನನ್ಗೆ ಹೇಳ್ಬಾರ್ದು ಅಂತ ಮುಚ್ಚಿಡಕ್ಕೆ ಟ್ರೈ ಮಾಡ್ತಿದ್ಯಾ? ನನಗೆ ಅದಕ್ಕೆ ಬಗ್ಗೆ ಕಾಳಜಿ ಇಲ್ವಾ? ಯಾಕೆ ಹಿಂಗೆ ಆಡ್ತಿದ್ಯಾ? ನಿನಗೆ ಹೇಳ್ಬಾರ್ದು ಅಂತ ಅಲ್ಲ ಕಣೋ. ಮತ್ತೆ ಹೇಳು. ಪುಷ್ಪಗೆ ವ್ಯಾಕ್ಸಿನ್ ಹಾಕ್ಸ್ಬೇಕು, ಅದಕ್ಕೆ 2 ಲಕ್ಷ ಬೇಕು. ಏನೇ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಏನಾದರೂ ಸಮಸ್ಯೆನಾ? ಈ ವಿಕ್ಕಿ ಯಾರ ಜೊತೆ ಮಾತಾಡ್ತಾ ಇದ್ದಾರೆ? ಸಭಾಭವನ, ಅದೇ ಭಜನೆ ನಡೀತಿದೆಯಲ್ಲ ಆ ಜಾಗ. ಹೌದಾ? ಆ ಥರ ನಾನು ಇಲ್ಲೇನು ನೋಡ್ಲಿಲ್ವಲ್ಲ. ಇದೇ ದೇವಸ್ಥಾನ ನಡೀತಿದ್ಯಾ? ಹೌದು, ಇದೇ ದೇವಸ್ಥಾನದಲ್ಲಿ ನಡೀತಾ ಇದೆ. ಏನೋ ಕೇಳ್ತಾ ಇದ್ದಾರೆ ಅನ್ಸುತ್ತೆ.
ವಿಕ್ಕಿಗೆ ಮಾತಾಡದೆ 2 ನಿಮಿಷ ಪ್ರದಕ್ಷಿಣೆ ಹಾಕೋಕ್ಕೂ ಬರಲ್ಲ. ಹಾಗಾದ್ರೆ ನನ್ನ ಕಿವಿ ನೆಟ್ಟಿಗಿಲ್ಲ ಅನ್ಸುತ್ತೆ. ನೀವು ಬೇರೆ ಯಾರನ್ನಾರ ಕೇಳಿ. ಏನ್ ಸರ್ ಅಡ್ರೆಸ್ ಕೇಳಿದ್ರೆ ತಮಾಷೆ ಮಾಡ್ತೀರಲ್ಲ? ನಾನು ತಮಾಷೆ ಮಾಡ್ತಿದ್ದೀನಾ? ಹ್ಞೂ, ನೀವೇ ತಮಾಷೆ ಮಾಡ್ತಿರೋದು. ಅಲ್ಲ, ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಅಂತ ಹೇಳಿದೆ. ಹೋಗಿ ಸರ್, ನೀವೊಬ್ರು ತಮಾಷೆಗೆ ಇರಾಕಿ. ತಮಾಷೆ ಮಾಡೋಂಥದ್ದು ಏನು ಮಾತಾಡಿದೆ ನಾನು? ಮಿಸ್ ಮೂಗುತಿ ಕೋಪ ಮಾಡ್ಕೊಂಡ್ರಾ? ಅಯ್ಯಯ್ಯೋ, ನಾನು ಯಾವುದೋ ಹುಡುಗಿ ಜೊತೆ ಮಾತಾಡ್ತಿದ್ದೆ ಅಂತ ಮಿಸ್ ಮೂಗುತಿಗೆ ಜಲಸ್ ಆಗಿರ್ಬೋದಾ? ಮಲ್ಲಿಯವರೇ ನಿಂತ್ಕೊಳ್ರಿ. ವಿರಾಜ್ ಎಲ್ಲೋದ? ಪಾಂಡು ಸರ್ ಸರ್ ನಾನು ಇಲ್ಲ ಇದ್ದೀನಿ ಸರ್. ಇದ್ರೇನ್ ಬಂದ್ ಪ್ರಯೋಜನ? ವಿರಾಜ್ ಎಲ್ಲೋ? ವಿರಾಜ್ ಸರ್ ಇಲ್ಲ ಇದ್ರು ಸರ್. ನಿನ್ನನ್ನು ಕರ್ಕೊಂಡ್ ಬಂದಿದ್ದೆ ವಿರಾಜ್ ಮೇಲೆ ಒಂದು ಕಣ್ಣಿಡು ಅಂತ. ಅದ್ ಎಲ್ಲ ಓಡತ್ಯೋ ಏನೋ ನೀನು. ನೋಡು ಎಲ್ಲೋ ಮಿಸ್ ಆದವನು. ನೋಡಿ ಹುಡ್ಕೋಣ. ಬನ್ನಿ ಸರ್. ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನೇನು ತಪ್ಪು ತಿಳ್ಕೊಂಡಿಲ್ಲ. ನೀನೇ ನೋಡಿದ್ಯಲ್ವಾ ವಿರಾಜ ಹುಡುಗಿ ಜೊತೆ ಮಾತಾಡ್ತಾ ಇದ್ದಿದ್ದು. ಆ ಟೆನಿಕಾಸ್ಟ್ ಇವತ್ತು ರೆಡ್ ಹ್ಯಾಂಡ್ ಆಗಿ ಮಿಥಿಲಾ ಮುಂದೆ ಅವನು ಸಿಗಿಸ್ಲೇಬೇಕು. ಮಿಥಿಲಾ ನೋಡುವಾಗ ಅವನು 10 ನಿಮಿಷ ನಮ್ ಕಣ್ ಮುಂದಿರ್ಬೇಕು. ಒಟ್ನಲ್ಲಿ ಮಿಥಿಲಾಂಗೆ ನನ್ನ ಮಾತ್ ಮೇಲೆ ನಂಬಿಕೆ ಬಂದ್ರೆ ಅಷ್ಟೇ ಸಾಕು. ಅದಾಗಲ್ಲ ಸರ್. ಆಗಲ್ಲ ಅಂದ್ರೆ ನೀನಿದೆಯಲ್ಲ, ಸಾಕ್ಷಿ ಹೇಳೋದಕ್ಕೋಸ್ಕರ ತಾನೇ ನಿನ್ನನ್ನು ಕರ್ಕೊಂಡ್ ಬಂದಿರೋದು. ಇಲ್ಲಿ ಏನ್ ನೋಡಿದ್ಯೋ ಅದನ್ನು ಮಿಥಿಲನ ಹತ್ರ ನೀಟಾಗಿ ಹೇಳು. ಸರ್ ನಾನು ಯಾರು ಸರ್? ಪಾಂಡುರಂಗ. ದೇವ್ರ ಹೆಸರಿಟ್ಕೊಂಡು ದೇವಸ್ಥಾನದಲ್ಲಿ ಸುಳ್ಳು ಹೇಳಕ್ಕಾಗುತ್ತಾ ಸರ್? ಆಗಲ್ಲ ಸರ್. ನಿನಗೆ ಯಾರ ಸುಳ್ಳು ಹೇಳು ಅಂದಿದ್ದು? ಏನ್ ನೋಡಿದ್ಯೋ ಅದನ್ನ ಹೇಳೋ. ನೋಡಿದ್ದೆ ಸುಳ್ಳಲ್ವಾ ಸರ್? ಏನ್ ಹೇಳ್ತಾ ಇದೀಯೋ? ಯಾವ್ದ ಸುಳ್ಳು? ವಿರಾಜ ಹುಡುಗಿ ಜೊತೆ ಮಾತಾಡ್ತಾ ಇದ್ದಿದ್ದೆ ಸುಳ್ಳ? ಅದ್ ಸತ್ಯನೇ. ಆದ್ರೆ ಆ ಹುಡುಗಿಗೂ ವಿರಾಜ್ ಸರ್ಗೂ ಯಾವುದೇ ಸಂಬಂಧ ಇಲ್ಲ ಸರ್. ಸಂಬಂಧ ಇಲ್ವಾ? ಅವಳು ದಾರಿ ತಪ್ಪಿದ ಕಂದಮ್ಮನ್ ತರ ವಿರಾಜ್ ಸರ್ ಹತ್ರ ಅಡ್ರೆಸ್ ಕೇಳಿದಾಳೆ. ವಿರಾಜ್ ಸರ್ ಹೇಳಿದಾರೆ. ಅಷ್ಟು ಬಿಟ್ರೆ ಬೇರೆ ಯಾವ ಗಾಸಿಪ್ಪು ಇಲ್ಲ ಸರ್. ಆ ಕನ್ಯಾಮಣಿನೇ ಖುದ್ದಾಗಿ ನನಗೆ ಹೇಳಿದಾಳೆ ಅಷ್ಟೇ. ಅವಳು ಸುಳ್ಳು ಹೇಳಿರ್ಬೋದು, ಅಥವಾ ವಿರಾಜ್ ನನ್ನನ್ನು ನೋಡಿ ಅವಳ ಹತ್ರ ಸುಳ್ಳು ಹೇಳ್ಸಿರ್ಬೋದು. ಬಾ, ನಾನೇ ಪ್ರೂವ್ ಮಾಡ್ತೇನೆ. ಓ ಸರ್ ನನ್ನ ಮಾತು ಕೇಳಿ ಸರ್. ನನ್ನ ಮಾತು ಕೇಳಿ ಸರ್. ಸರ್ ಮಿಥಿಲಾ ಮೇಡಮ್ ಬಂದ ಮೇಲೆ ಸುಮ್ಮನೆ ಕರ್ಸಿದೀವಿ ಅಂತ ಗೊತ್ತಾದ್ರೆ ಚೆನ್ನಾಗಿರಲ್ಲ ಸರ್. ಈಗಾಗಲೇ ಭವಾನಿ ಮೇಲೆ ಮಿಥಿಲಾಗೆ ನಂಬಿಕೆ ಹೋಗಿದೆ. ನಾನು ಸುಮ್ಮನೆ ಕರೆಸ್ದೆ ಅಂತ ಗೊತ್ತಾದರೆ ನನ್ನ ಮೇಲೇನೂ ನಂಬಿಕೆ ಕಳ್ಕೊಳ್ತಾಳೆ. ಈಗೇನು ಮಾಡಲಿ? ಸರ್ ನಿಮಗೂ ಟೆನ್ಷನ್ ಆಗ್ತಿದ್ಯಾ? ಟೆನ್ಷನ್ ನೋಡು, ಹೆದರ್ಕೋಬೇಕಾಗಿರೋದು ವಿರಾಜ್. ಅವನು ಇಲ್ಲಿಗೆ ಬಂದಿದ್ದಾನೆ ಅಂದರೆ ಸುಮ್ಮನೆ ಅಂತೂ ಖಂಡಿತ ಬಂದಿಲ್ಲ. ಏನೋ ನಡೆಸ್ತಾ ಇದ್ದಾನೆ. ಏನು ನಡೆಸ್ತಾ ಇದ್ದಾನೆ ಅಂತ ತಿಳ್ಕೊಬೇಕು. ಬಾ. ಅಂದ್ರೆ ಹುಡುಗಿ ವಿರಾಜು ಹುಡುಗಿ ಜೊತೆಗೆ ಇದ್ದಾನೆ. ಇವತ್ತು ಅವರಿಬ್ರು ನನ್ನ ಕೈಲಿ ಸಿಕ್ಕಾಕೊಳ್ಳೇಬೇಕು. ವಿರಾಜಿಂದ ಹೋದ್ರೆ ಅವನು ಯಾವ ಹುಡುಗಿಯಿಂದ ಬಿದ್ದಿದ್ದಾನೆ ಅಂತ ಗೊತ್ತಾಗತ್ತೆ. ಬಾ. ಮಲ್ಲಿಯವರೇ ಮೆತ್ತಿಗೆ ಜೋರಾಗಿ ಮಾತಾಡ್ಬೇಡಿ, ಇದು ದೇವಸ್ಥಾನ. ನಿಧಾನ ಕರೆದ್ರೆ ಕೇಳಿಸ್ದಿರೋ ಥರ ಹೋಗ್ತಿದ್ದೀರಾ? ಫ್ರೆಂಡ್ನ ಅರ್ಧ ಬರ್ಧ ಪ್ರದಕ್ಷಿಣೆಯಲ್ಲಿ ಬಿಟ್ಟೋದ್ರೆ ದೇವ್ರ ಕೋಪ ಮಾಡ್ಕೊಳ್ತಾನೆ. ನನ್ನ ಮೇಲಲ್ಲ, ನಿಮ್ಮ ಮೇಲೆ. ನಾನೇ ನಿಮ್ಮನ್ನ ಬಿಟ್ಟು ಬಂದಿಲ್ಲ, ನೀವೇ ನನ್ನ ಜೊತೆ ಬಂದಿಲ್ಲ ಅಷ್ಟೇ. ಓ, ನಾನು ಯಾರ ಜೊತೆನೋ ಮಾತಾಡ್ತಿದ್ದೆ ಅಂತ ಸಿಟ್ಟು ಮಾಡ್ಕೊಳ್ತಾ ಇದ್ದೀರಾ? ನೀವೇ ಜೊತೆ ಮಾತಾಡ್ತಾ ಇದ್ರಿ, ನಾನು ನೋಡಿಲ್ವಲ್ಲ. ಏನು ನಾಟಕ ಆಡ್ತಿರ್ರಿ? ಏನಂದ್ರಿ? ಅಂದರೆ ಏನು ಕಾನ್ಸಂಟ್ರೇಷನಲ್ಲಿ ಪ್ರದಕ್ಷಿಣೆ ಆಗ್ತಿದ್ದೀರಾ ಅಂತ ಹೇಳಕ್ ಬಂದೆ. ನಾನು ನಿಮ್ಮನ್ನು ಕರೆದ್ರೂ ನಿಮಗೆ ಕೇಳಿಸ್ತಿಲ್ಲ, ನೀವು ನನ್ನನ್ನು ನೋಡಿದ್ರು ನಾನು ನಿಮಗೆ ಕಾಣಿಸ್ತಿಲ್ಲ ಅಲ್ವಾ? ನಿಮ್ಗೆ ಏಕಾಗ್ರತೆ ಇಲ್ಲ ಅಂದಮೇಲೆ ದೇವಸ್ಥಾನಕ್ಕೆ ಯಾಕೆ ಬಂದ್ರಿ? ನಾಗೋ ಅಣ್ಣ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ದೆ ತಡ, ಹುಡ್ಕೊಂಡ್ ಬಂದ್ಬಿಟ್ರಿ ಅಲ್ಲ. ನಾನೇನು ನಿಮ್ಮನ್ನು ಮೀಟ್ ಮಾಡಕ್ ಬಂದಿಲ್ಲ, ನಾನು ಅಕ್ಕನ ಸುಗಂಧ ಅಮ್ಮನ ಮೀಟ್ ಮಾಡಕ್ ಬಂದಿರೋದು. ಓ ಹೌದಾ? ಅಂದ್ರೆ ನನ್ನ ಫ್ರೆಂಡ್ಶಿಪ್ಗಿಂತ ಈಗ ಅವರೇ ಹೆಚ್ಚಾದ್ರಾ? ಒಂಥರ ಇಬ್ರು ಈಕ್ವಲ್ ಅಂದ್ರೆ ಕೋಪ ಮಾಡ್ಕೋತೀರಾ? ಇಲ್ಲ, ಇನ್ಮೇಲೆ ನನ್ನ ಫ್ಯಾಮಿಲಿನ ಭೇಟಿ ಆಗೋದಕ್ಕೂ ನೆಪ ಹುಡುಕ್ತಿರಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಹುಡುಕ್ತಾ ಇದೀನಿ, ಆದ್ರೆ ಏನ್ ಮಾಡೋದು? ಪ್ರದಕ್ಷಿಣೆ ಮುಗ್ದಾದ್ಮೇಲೆ ನೀವೆಲ್ಲ ಹೊಟ್ಬಿಡ್ತೀರಲ್ಲ. ಹೊರಡ್ಬೋದಿತ್ತು, ಆದ್ರೆ ನಿಮ್ಗೆ ನೆಪ ಹುಡ್ಕೊಡ್ಬೇಕಲ್ವಾ? ಅಂದ್ರೆ
ನಿಮಗೆ ನನ್ನ ಫ್ಯಾಮಿಲಿ ಜೊತೆ ಸಮಯ ಕಳಿಬೇಕಲ್ವಾ, ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಅದಕ್ಕೆ ಹತ್ರ ಮನ್ಸು ಭಾರ ಆಗಿದೆ ಅಂತ ಹೇಳಿದ್ರಂತಲ್ಲ, ಆ ಭಾರನ ಹಗ್ರ ಮಾಡಿಸೋ ದಾರಿ ನಾನ್ ತೋರಿಸ್ತೀನಿ. ಬನ್ನಿ ಬನ್ನಿ. ದತ್ತು, ಏನಾದ್ರೂ ಸಮಸ್ಯೆ ಇದ್ರೆ ನನ್ಗಾದ್ರೂ ಹೇಳೋ. ಸಮಸ್ಯೆ ಏನು 1000 ಇದೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂರಕ್ಕಾಗತ್ತಾ? ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಆಸ್ಟ್ರೇಲಿಯಾಗೆ ಏನಕ್ಕೆ ಹೋಗ್ತಿಲ್ಲ ಹೇಳು. ಮನೇಲಿ ಅಕ್ಕ ಮದುವೆ ಮಾತುಕತೆ ನಡೀತಿದೆ, ಅದಕ್ಕೆ ಬೇರೆ ಪ್ರೆಗ್ನೆಂಟ್. ಇಂಥ ಟೈಮಲ್ಲಿ ನಾನು ತಿಂಗಳನ್ಗಟ್ಲೆ ಮನೇಲಿಲ್ಲ ಅಂದರೆ ಅದು ಸರಿ ಹೋಗಲ್ಲ. ಹೀಗಂತ ಅಕ್ಕ ಹೇಳಿದ್ರಾ? ಇಲ್ಲ, ಇದೆಲ್ಲ ನಿಜವಾದ ಕಾರಣ ಅಲ್ಲ ದತ್ತು. ನೀನೇನೋ ಮುಚ್ಚಿಡ್ತಾ ಇದೆಯಾ. ಅಕ್ಕ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ನಿನ್ನ ಮನೆ ಕಡೆ ಗಮನ ಕೊಟ್ಟು ಇಂಥ ಅವಕಾಶ ಕಳ್ಕೊತೀಯಾ? ಮನೆಯವರು ನನ್ನ ಕಡೆ ಗಮನ ಕೊಟ್ಟು ಇಷ್ಟು ದೊಡ್ಡ ಕಾಲೇಜಲ್ಲಿ ಓದಿಸ್ತಾ ಇದ್ದಾರೆ, ಅದಕ್ಕಿಂತ ದೊಡ್ಡ ಅವಕಾಶ ನಂಗೆ ಬೇಕಾ? ಆದ್ರೂ ದತ್ತು, ಇನ್ನೇನು ಹೇಳ್ಬೇಡ, ನಂಗೆ ಹೋಗಕ್ಕಾಗಲ್ಲ, ಹೋಗ್ತಿಲ್ಲ ಅಷ್ಟೇ. ಕೊನೆ ಪಕ್ಷ ನಿಂಗೆ ಅವಕಾಶ ಸಿಕ್ಕಿದ್ನ ರಿಯಾ ಹತ್ರ ಹೇಳ್ಬೋದಿತ್ತಲ್ವಾ? ನಾವು ಖುಷಿಯಾಗಿಲ್ಲ ಅಂತ ಬೇರೆಯವ್ರ ಖುಷಿನ ಹಾಳು ಮಾಡುವಂತೀಯ? ಅವಳು ನೀನು ಹೊಟ್ಟೆ ಹೊರ್ಸಕ್ ಬಂದಿರ್ಲಿಲ್ವಾ? ಅವಳಿಗೆ ನನ್ನ ಕಂಡ್ರೆ ಆಗಲ್ಲ. ಅಂಥದ್ರಲ್ಲಿ ನಾನು ಬಿಟ್ಟಿರೋ ಅವಕಾಶ ಅವಳಿಗೆ ಸಿಕ್ಕಿದೆ, ಅದಕ್ಕೆ ಅವಳು ಆಸ್ಟ್ರೇಲಿಯಾಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾದ್ರೆ ಗೊತ್ತಾಗದೆ ಬೇಡ ಬಿಡು. ರಿಯಾ ನಿಂಗೆ ಇಷ್ಟೆಲ್ಲ ಅಂದಿಲ್ಲ, ಏನೆಲ್ಲ ಮಾಡಿಲ್ಲ, ಅವಳಿಗೂ ಒಳ್ಳೇದು ಬಯಸೋದು ಬೇಕಾ? ಕೆಟ್ಟದ್ ಬಯಸೋತಿನಿಂದ ಏನ್ ಸಾಧಿಸ್ತೀವಿ? ಅಕ್ಕ ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ಲೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಆದ್ರೂ ನಂಗೆ ಯಾಕೋ ಇದೆಲ್ಲ ಸರಿ ಅನ್ನಿಸ್ತಾ ಇಲ್ಲ. ಎಲ್ಲ ಸರಿ ಇದೆ, ನಂಗೆ ರಿಯಾ ಕಂಡ್ರೆ ಆಗಲ್ಲ. ಅವಳು ನನ್ನ ಜೊತೆ ಜಗಳಕ್ಕೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ, ನಿಜ. ಹಾಗಂತ ಇಂಥ ಒಳ್ಳೆ ಅವಕಾಶ ಅವಳಿಗೆ ಸಿಕ್ತಾಗ ಅದು ನಿಂದಲ್ಲ ನಂದು ಅಂತ ಹೇಳೋದು ಎಷ್ಟು ಸರಿ? ಆಸ್ಟ್ರೇಲಿಯಾಗೆ ಹೋಗೋ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಳೆ, ಅದು ಹಾಗೆ ಇರಲಿ ಬಿಡು. ನೀನು ಇಷ್ಟೆಲ್ಲ ಅವಳ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ, ಅದು ಅವಳಿಗೂ ಇರ್ಬೇಕಲ್ವಾ? ನಾಳೆ ದಿನ ಮತ್ತೆ ಬಂದು ನಿನ್ನ ಹತ್ರ ಜಗಳ ಕಾಯ್ಬೋದು. ವಿಷಯ ಹೇಳಿದ್ರೆ ಅವಳಿಗೆ ಬುದ್ಧಿ ಬಂದು ಅದೆಲ್ಲ ನಿಲ್ಬೋದು. ನೋಡು, ಇದೇ ಕಾರಣ ಇಟ್ಕೊಂಡು ಆ ರಿಚ್ ಕೋತೆ ಹತ್ರ ಹೋಗಿ ಎಲ್ಲ ಬಾಯ್ ಬಿಡ್ಬೇಡ. ಅವಳು ಖುಷಿ ಅವಳಿಗೆ, ಕೆಡ್ಸೋದು ಬೇಡ. ಈ ಗಾಡಿ ಹತ್ತು. ಸಾರ್, ಇನ್ನೂ ಎಷ್ಟು ರೌಂಡ್ ಹೊಡಿಬೇಕು ಸರ್? ಈಗಲೇ ಟೈಮ್ ಆಗ್ತಾ ಇದೆ. ಆದ್ರೆ ಆಯ್ತು, ಮಿಥಿಲಾ ಬರೋದ್ರೊಳಗಡೆ ವಿರಾಜ್ ಇನ್ನೋಸೆಂಟ್ ಅಲ್ಲ ಅನ್ನಕ್ಕೆ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು. ನಾನು ಮಾತ್ರ ಅವ್ನು ಇವತ್ತು ಸುಮ್ಮನೆ ಬಿಡೋದೇ ಇಲ್ಲ. ಅಯ್ಯೋ, ಯಾವ ಕ್ಲೂನು ಸಿಗಲ್ಲ, ಏನು ಸಿಗಲ್ಲ ಸರ್. ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಬನ್ನಿ ಸರ್. ಸರ್, ಇದ್ಯಾಕೆ ಹಿಂಗೆ ಗರ ಬಿಡ್ದಂಗೆ ನಿಂತ್ಬಿಟ್ಟಿದ್ರಲ್ಲ, ಏನಾಯ್ತು? ಅಲ್ಲಿ ನೋಡು ವಿರಾಜ್. ಎಲ್ಲಿ ಸರ್? ಈಗಷ್ಟೇ ಒಂದು ಹುಡುಗಿ ಜೊತೆ ನಿಂತಿದ್ನಲ್ಲೋ. ಅಯ್ಯೋ ಸರ್, ಯಾರೋ ಬಂದು ಅಡ್ರೆಸ್ ಕೇಳಿರ್ತಾರೆ ಅಷ್ಟೇ. ಬನ್ನಿ ಸರ್, ಹೋಗೋಣ. ನೀನಾಗೆ ಕಣ್ಣಾರ ನೋಡ್ತೀಯಲ್ಲ, ಅವಾಗ ನಂಬ್ತೀಯ. ಸರಿ ಬಾ. ಮಾವ, ಮಿಥಿಲಾ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ಬಾ, ಇವತ್ತು ವಿರಾಜ್ ಪ್ರೇಮ ಪುರಾಣನ ತೋರಿಸ್ತೀನಿ ನಿನಗೆ. ಮ್ಯಾಮ್, ಒಂದು ನಿಮಿಷ. ವಿರಾಜ್ ಸರ್ ಮೇಲೆ ನಿಮಗೂ ಅನುಮಾನ ಇದೆಯಾ? ಅದಕ್ಕೆ ಬಂದ್ರಾ? ಇಲ್ಲ ಪಾಂಡು, ಮಾವ ಕರೆದಾಗ ಬಂದಿಲ್ಲ ಅಂದ್ರೆ ಸರಿ ಹೋಗಲ್ಲ. ಅವ್ರ ಮಾತನ್ನ ನಾನು ಕೇಳ್ತಿಲ್ಲ ಅಂತ ಫ್ರಸ್ಟ್ರೇಟ್ ಆಗ್ತಾರೆ, ಅದಕ್ಕೆ ಬಂದೆ. ಬಂದಾರಿಲಿ ವಾಪಸ್ ಹೋಗೋದು ಬೆಸ್ಟ್ ಅನ್ಸುತ್ತೆ ಮೇಡಮ್. ಯಾಕೆಂದ್ರೆ ವಿರಾಜ್ ಸರ್ ಮೇಲೆ ಅನುಮಾನ ಪಡೋಂಥದ್ದು ಇಲ್ಲಿ ಏನೂ ನಡೆದಿಲ್ಲ. ಆಲ್ ಕ್ಲಿಯರ್.
ಹೇಳಿದ